ನನ್ನ ತಂದೆ ಮರಣವಹಿಸಿ 1 ತಿಂಗಳು ಕಳೆದಿದೆ, ಆದರೆ ಅವರು ಇನ್ನೂ ನನ್ನ ಮನೆಯಲ್ಲೇ ವಾಸಿಸುತ್ತಿದ್ದಾರೆ. ನನಗೆ ಯುಂಗಬೋಳಿ ವರ್ಷ ಮತ್ತು ಸ್ವಲ್ಪ ಸಮಯದವರೆಗೆ ನಿವೃತ್ತಿಯಾದ ನನ್ನ ತಂದೆಗೆ ಮತ್ತೆ ಹೊಸ ಚೈತನ್ಯ ಬಂದಿದೆ ಎಂದು ನಾನು ಭಾವಿಸಿದ್ದೆ. ಅವರು ಇದ್ದಕ್ಕಿದ್ದಂತೆ ತುಂಬಾ ಉತ್ಸಾಹದಿಂದ ಮನೆಯನ್ನು ಸರಿಪಡಿಸುತ್ತಿದ್ದರು ಮತ್ತು ಅಡುಗೆ ಮಾಡುತ್ತಿದ್ದರು. ಆದರೆ ನಂತರ ನನಗೆ ಒಂದು ಭಯಾನಕ ವಿಷಯದ ಗಮನಕ್ಕೆ ಬಂದಿತು. ಮಧ್ಯಾಹ್ನದ ಸೂರ್ಯನ ಬೆಳಕಿನಲ್ಲಿ ಅವರಿಗೆ ಯಾವುದೇ ನೆರಳು ಇರಲಿಲ್ಲ. ಅವರು ನನ್ನನ್ನು ಕುಶಲತೆಯಿಂದ ನಿಯಂತ್ರಿಸಲು ಪ್ರಾರಂಭಿಸಿದರು. ನಾನು ಮನೆಯಿಂದ ಹೊರಹೋಗದಂತೆ ತಡೆಯಲು ಅವರು ಅನಾರೋಗ್ಯದ ನಾಟಕವಾಡಿದರು. ನಾನು ನನ್ನದೇ ಮನೆಯಲ್ಲಿ ಕೈದಿಯಾದೆ. ಒಂದು ರಾತ್ರಿ ನಾನು ಮೆಲ್ಲನೆ ಬೇಸ್ಮೆಂಟ್ಗೆ ಹೋಗಿ ಹೊಸದಾಗಿ ಅಗೆದ ಮಣ್ಣಿನ ಭಾಗವನ್ನು ಅಗೆಯಲು ಪ್ರಾರಂಭಿಸಿದೆ. ಅಲ್ಲಿ ನನಗೆ ಅವರು ಸಿಕ್ಕರು. ನನ್ನ ನಿಜವಾದ ತಂದೆ ಒಂದು ಸಣ್ಣ ಗುಂಡಿಯಲ್ಲಿ ಕೊಳೆತು ಹೋಗಿದ್ದರು. ಆಗಲೇ ನನಗೆ ಮೆಟ್ಟಿಲುಗಳ ಮೇಲೆ ಯಾರೋ ನಡೆಯುತ್ತಿರುವ ಶಬ್ದ ಕೇಳಿಸಿತು. ನನ್ನ ತಂದೆಯ ರೂಪವನ್ನು ಧರಿಸಿದ್ದ ಆ ವಿಚಿತ್ರ ಜೀವ ಅಲ್ಲಿ ನಿಂತು ನಗುತ್ತಿತ್ತು. ನನ್ನ ತಂದೆಯ ತೀವ್ರವಾದ ಪ್ರೀತಿ ಮತ್ತು ನನ್ನನ್ನು ರಕ್ಷಿಸುವ ಅವರ ಹಂಬಲದಿಂದಾಗಿ ಅದು ಅವರ ನೆರಳು ಆಗಿ ಈ ಲೋಕಕ್ಕೆ ಬಂದಿದೆ ಎಂದು ಅದು ಹೇಳಿತು. ಅದು ನನ್ನನ್ನು ಎಂದೆಂದಿಗೂ ನೋಡಿಕೊಳ್ಳುತ್ತದೆ ಎಂದು ಹೇಳಿತು. ಈಗ ನಾನು ನನ್ನ ಕಪಾಟಿನೊಳಗೆ ನಡುಗುತ್ತಾ ಕುಳಿತಿದ್ದೇನೆ. ಆ ಮೌನವಾದ ಹೆಜ್ಜೆಗಳು ಕವರಿಯುತ್ತಾ ನನ್ನ ಕಡೆಗೆ ಬರುತ್ತಿರುವುದು ನನಗೆ ಕೇಳಿಸುತ್ತಿದೆ. ಅದು ನನ್ನ ಹೆಸರನ್ನು ಕರೆಯುತ್ತಿದೆ ಮತ್ತು ಆ ಧ್ವನಿ ಸರಿಯಾಗಿ ನನ್ನ ತಂದೆಯ ಧ್ವನಿಯಂತೆಯೇ ಇದೆ.